ಇನ್ನು ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ರಾಜ್ಯಕ್ಕೆ ಆಗಿರುವಂತಹ ತೆರಿಗೆ ತಾರತಮ್ಯದ ಸಮರ ಮತ್ತೆ ಮುಂದುವರಿತಾ ಇದೆ. ಮಂಗಳೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಗೋ ಬ್ಯಾಕ್ ಘೋಷಣೆಗಳು ಕೇಳಿ ಬರ್ತಾ ಇದೆ. ಮೋದಿ ಗೋ ಬ್ಯಾಕ್ ಅನ್ನುವಂತಹ ಘೋಷಣೆಗಳು ಇದೀಗ ಕೇಳಿ ಬರ್ತಾ ಇದೆ. ಕೇಂದ್ರದ ತೆರಿಗೆ ತಾರತಮ್ಯವನ್ನ ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡಿದೆ. ತೆರಿಗೆ ವಿಚಾರದಲ್ಲಿ ರಾಜ್ಯಕ್ಕೆ ಭಾರಿ ಅನ್ಯಾಯವಾಗಿದೆ. ತೆರಿಗೆಯಲ್ಲಿ ವಂಚನೆ ಮಾಡಲಾಗಿದೆ, ಜಿಎಸ್ಟಿಯಲ್ಲಿ ಮೋಸ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಕಾಂಗ್ರೆಸ್ನ ಕಾರ್ಯಕರ್ತರು ಘೋಷಣೆ ಕೂಗಿದ್ದಾರೆ. ಇನ್ನು ನಾಳೆ ಮಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಮೋದಿ ಗೋ ಬ್ಯಾಕ್ ಘೋಷಣೆಗಳು ಕೇಳಿ ಬರ್ತಾ ಇದೆ. ವಂಚಿಸಿದ ಬಿಜೆಪಿ ಸರ್ಕಾರಕ್ಕೆ ಅಭಿಯಾನ ಅದೇ ರೀತಿಯಲ್ಲಿ ನೀವು ನಮ್ಮ ನೋ ವೋಟ್ ಮಾಡುವಂತ ಈಗ ನಾವು ವೋಟ್ ಮಾಡುವುದಿಲ್ಲ ಅಂತ ಕೆಲವು ನಿರ್ಧಾರ ಮಾಡಿದವರಿದ್ದಾರೆ. ಆದ್ದರಿಂದ ನೋಟಾದ ಮೂಲಕ ಜನರು ಉತ್ತರಿಸ್ತಾರೆ ಎಂಬಂತ ಭಯದಿಂದ ತಾವು ಮಂಗಳೂರಿಗೆ ಈ ಚೌಟಾರ್ ಅವರು ಸೋಲ್ತಾರೆ ಎಂಬಂತ ಭೀತಿಯಿಂದ ನಾರಾಯಣ ಗುರುಗಳ ಪ್ರತಿಮೆಗೆ ಹಾರವನ್ನು ಅರ್ಪಿಸುವ ಮೂಲಕ ಇಲ್ಲವರ ಭಾವನಾತ್ಮಕ ವಿಚಾರವನ್ನ ಕೆದಕಿ ಮತ್ತೆ ಮತ ಪಡೆಯುವಂತಹ ಹುನ್ನಾರವನ್ನು ಮಾಡ್ತಾ ಇದ್ದೀರಿ. ನಿಮ್ಮಲ್ಲಿ ನಾನು ಪ್ರಶ್ನೆ ಮಾಡಬೇಕು,